ವಿಶ್ವದ ಅತ್ಯಂತ ದೊಡ್ಡ ಕ್ರಿಕೆಟ್ ಲೀಗ್ ಎಂದರೆ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್. ಈ ಲೀಗ್ನಲ್ಲಿ ಹಲವಾರು ಆಟಗಾರರು ತಮ್ಮ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಿಂದ ಶತಕಗಳನ್ನು ದಾಖಲಿಸಿದ್ದಾರೆ. ಆದರೆ ಕೇವಲ ಬೌಂಡರಿ ಮತ್ತು ಸಿಕ್ಸರ್ಗಳ ಮೂಲಕ ಈ ಸಾಧನೆ ಮಾಡಿದವರು ಕೆಲವರು. ಈ ವಿಡಿಯೋದಲ್ಲಿ 2008 ರಿಂದ 2025 ರವರೆಗೆ ಐಪಿಎಲ್ನಲ್ಲಿ ಕೇವಲ ಬೌಂಡರಿ ಮತ್ತು ಸಿಕ್ಸರ್ಗಳ ಮೂಲಕ ಶತಕ ಸಿಡಿಸಿದ ಆಟಗಾರರ ಬಗ್ಗೆ ತಿಳಿಯೋಣ. ಕ್ರಿಸ್ ಗೇಲ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, 2013 ರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ 66 ಎಸೆತಗಳಲ್ಲಿ 175 ರನ್ಗಳ ಅಜೇಯ ಶತಕ. ಈ ಪಾರಿಯ 154 ರನ್ಗಳು ಬೌಂಡರಿ ಮತ್ತು ಸಿಕ್ಸರ್ಗಳಿಂದ ಬಂದವು. 13 ಬೌಂಡರಿ, 17 ಸಿಕ್ಸರ್. ಬ್ರೆಂಡನ್ ಮೆಕ್ಕಲ್ಲಮ್, ಕೋಲ್ಕತಾ ನೈಟ್ ರೈಡರ್ಸ್, 2008 ರ ಉದ್ಘಾಟನಾ ಪಂದ್ಯದಲ್ಲಿ ಬೆಂಗಳೂರು ವಿರುದ್ಧ 73 ಎಸೆತಗಳಲ್ಲಿ 158 ರನ್ಗಳ ಅಜೇಯ ಶತಕ. ಈ ಪಾರಿಯ 118 ರನ್ಗಳು ಬೌಂಡರಿ ಮತ್ತು ಸಿಕ್ಸರ್ಗಳಿಂದ ಬಂದವು. 10 ಬೌಂಡರಿ, 13 ಸಿಕ್ಸರ್. ಎಬಿ ಡಿ ವಿಲಿಯರ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, 2016 ರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ 52 ಎಸೆತಗಳಲ್ಲಿ 129 ರನ್ಗಳ ಅಜೇಯ ಶತಕ. ಈ ಪಾರಿಯ 112 ರನ್ಗಳು ಬೌಂಡರಿ ಮತ್ತು ಸಿಕ್ಸರ್ಗಳಿಂದ ಬಂದವು. 10 ಬೌಂಡರಿ, 12 ಸಿಕ್ಸರ್. ಯಶಸ್ವಿ ಜೈಸ್ವಾಲ್, ರಾಜಸ್ಥಾನ್ ರಾಯಲ್ಸ್, 2023 ರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 62 ಎಸೆತಗಳಲ್ಲಿ 124 ರನ್ಗಳ ಶತಕ. ಈ ಪಾರಿಯ 112 ರನ್ಗಳು ಬೌಂಡರಿ ಮತ್ತು ಸಿಕ್ಸರ್ಗಳಿಂದ ಬಂದವು. 16 ಬೌಂಡರಿ, 8 ಸಿಕ್ಸರ್. ಅಭಿಷೇಕ್ ಶರ್ಮಾ, ಸನ್ರೈಸರ್ಸ್ ಹೈದರಾಬಾದ್, 2025 ರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ 55 ಎಸೆತಗಳಲ್ಲಿ 141 ರನ್ಗಳ ಶತಕ. ಈ ಪಾರಿಯ 116 ರನ್ಗಳು ಬೌಂಡರಿ ಮತ್ತು ಸಿಕ್ಸರ್ಗಳಿಂದ ಬಂದವು. 14 ಬೌಂಡರಿ, 10 ಸಿಕ್ಸರ್. ಸನತ್ ಜಯಸೂರ್ಯ, ಮುಂಬೈ ಇಂಡಿಯನ್ಸ್, 2008 ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 48 ಎಸೆತಗಳಲ್ಲಿ 114 ರನ್ಗಳ ಶತಕ. ಈ ಪಾರಿಯ 102 ರನ್ಗಳು ಬೌಂಡರಿ ಮತ್ತು ಸಿಕ್ಸರ್ಗಳಿಂದ ಬಂದವು. 9 ಬೌಂಡರಿ, 11 ಸಿಕ್ಸರ್. ರಿಷಬ್ ಪಂತ್, ಡೆಲ್ಲಿ ಕ್ಯಾಪಿಟಲ್ಸ್, 2018 ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 63 ಎಸೆತಗಳಲ್ಲಿ 128 ರನ್ಗಳ ಶತಕ. ಈ ಪಾರಿಯ ಬಹುಪಾಲು ರನ್ಗಳು ಬೌಂಡರಿ ಮತ್ತು ಸಿಕ್ಸರ್ಗಳಿಂದ ಬಂದವು. ಕ್ವಿಂಟನ್ ಡಿ ಕಾಕ್, ಲಕ್ನೋ ಸೂಪರ್ ಜೈಂಟ್ಸ್, 2022 ರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ 70 ಎಸೆತಗಳಲ್ಲಿ 140 ರನ್ಗಳ ಅಜೇಯ ಶತಕ. ಈ ಪಾರಿಯ ಬಹುಪಾಲು ರನ್ಗಳು ಬೌಂಡರಿ ಮತ್ತು ಸಿಕ್ಸರ್ಗಳಿಂದ ಬಂದವು. ಈ ಆಟಗಾರರು ತಮ್ಮ ಶಕ್ತಿಶಾಲಿ ಬ್ಯಾಟಿಂಗ್ನಿಂದ ಕೇವಲ ಬೌಂಡರಿ ಮತ್ತು ಸಿಕ್ಸರ್ಗಳ ಮೂಲಕ ಶತಕಗಳನ್ನು ದಾಖಲಿಸಿ ಅಭಿಮಾನಿಗಳನ್ನು ರಂಜಿಸಿದ್ದಾರೆ. ಇವರ ಪ್ರದರ್ಶನಗಳು ಐಪಿಎಲ್ ಇತಿಹಾಸದಲ್ಲಿ ಸ್ಮರಣೀಯವಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ.